ನಾನು ಸಚಿವರ ಬದಲಾಯಿಸಿದ ಕೇಳಿದ ತಕ್ಷಣ ಬದಲಾಗೋದಿಲ್ಲ. ಅದು ವೃಥಾ ಪ್ರಯತ್ನ, ಗಾಳಿ ಗುದ್ದಿ ಮೈ ನೋಯಿಸ್ಕೋಬಾರ್ದು ಅಂತೇಳಿ ನಾನು ಆ ಪ್ರಯತ್ನ ಮಾಡಕ್ ಹೋಗೋದಿಲ್ಲ. ಅಲ್ಲ, ಈ ಸೀನಿಯರ್ ನೀವೇ ಸುಮ್ಮನೆ ಆಗ್ಬಿಟ್ರಿ ಈಗ ಸರ್. ನಾ ಸುಮ್ಮನೆ ಆಗಿಲ್ವಲ್ಲ, ಮುಹೂರ್ತಕ್ಕೆ ಇದ್ದಿರೋದಕ್ಕೇನೆ ಜವಾಬ್ದಾರಿ ತಗೊಂಡು ಜಿಲ್ಲೆಗೆ ಏನು ಬೇಕು ಬೇಡ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ 2 ಬಾರಿ ಭೇಟಿ ಮಾಡಿ ಮನವಿಯನ್ನೇ ಕೊಟ್ಟಿದ್ದೇನೆ. ನಾನೇ ಈಗ ತರಾತುರಿ ಮಾಡೋ ಉದ್ದೇಶ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ನಿಯಮಾನುಸಾರವಾಗಿ ಮಾಡಿಲ್ಲ. ಇವತ್ತು ಅದನ್ನೇ ಒಂದು ಡಿಲಿಮಿಟೇಷನ್ ಮಾಡಬೇಕಾದ್ರೆ ಒಂದು ಜನರಲ್ ಬಾಡಿ ಕರೆದು ಆ ಜನರಲ್ ಬಾಡಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಹಾಲು ಉತ್ಪಾದಕ ಬರ್ತಕ್ಕಂಥ ಸಂಘದ ಅಧ್ಯಕ್ಷಗಳನ್ನ ಕರೆದು ಅವರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ಅವರ ಅಭಿಪ್ರಾಯ ಕೊಟ್ಟ ನಂತರ 30 ದಿವಸಗಳ ಕಾಲ ಸಾರ್ವಜನಿಕ ಆಕ್ಷೇಪಣೆಗಳಿಗಾಗಿ ಪ್ರಚಾರ ಮಾಡಿ ತದನಂತರ ಯಾವುದೇ ಆಕ್ಷೇಪಣೆ ಬಂದಿಲ್ಲ ಅಂದಮೇಲೆ ತಾವು ಅದನ್ನ ಅಪ್ರೂವ್ ಮಾಡೋದು ಆಯ್ತು. ನೀವು ಇದನ್ನ ಯಾವುದೂ ಮಾಡೋದಿಲ್ಲ. ನೀವು ಆ ಒಂದು MD ಗೋಪಾಲ್ ಸಾಹೇಬ್ ಅಂತಕ್ಕಂಥವನು JR ಅಶ್ವಥ್ ನಾರಾಯಣ್ ಅವರು ಮಾಡೋದು ಒಂದು ಆದೇಶವನ್ನು ಇಟ್ಕೊಂಡು ಆದೇಶವನ್ನು ಮುಚ್ಚಿಟ್ಟು ಕಡೆಗಳಿಗೆಯಲ್ಲಿ 30 ದಿವಸ ಆದ ತಕ್ಷಣ ಸಂಜೆ ರಾತ್ರಿ 10 ಗಂಟೆಯಲ್ಲಿ ತರಾತುರಿಯಲ್ಲಿ ಆ ಲಿಸ್ಟ್ ಅನುಮೋದನೆ ಮಾಡುವಂತ ಪ್ರಮೇಯ ಏನಿತ್ತು? ತರಾತುರಿ ನಾವ ಮಾತು ಹೇಳಿಲ್ಲ. ಅಲ್ಲ, ನಿಮ್ಮ ಉದ್ದೇಶ ನಾವು ಕೇಳಿ ಅವ್ರ ಸಚಿವರು ಹೇಳಿಲ್ಲ ಅಂದ್ರೂ ಕೂಡ ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಜಿಲ್ಲೆಗೆ ನಮ್ಮ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು, ವರ್ತುಲ್ ರಸ್ತೆ ಕೊಡಬೇಕು, ಇಂಡಸ್ಟ್ರಿ ಇಂಪ್ರೂವ್ ಮಾಡಬೇಕು, ಯರಗೋಳ್ ಪ್ರಾಜೆಕ್ಟ್ ಅಲ್ಲಿ ಪ್ರವಾಸೋದ್ಯಮ ಮಾಡಬೇಕು, ಇವೆಲ್ಲ ಡಿಮ್ಯಾಂಡ್ಸ್ ಅನ್ನ ಜಿಲ್ಲೆಯ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೇನೆ. ನೋಡಿ, ಗುಂಪುಗಾರಿಕೆ ಅಂತೂ ಇಲ್ಲ. ಸಚಿವರು ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ನನಗೆ ಪರ್ಸನಲ್ ಆಗಿ ಚೆನ್ನಾಗಿದ್ದಾರೆ, ಸಚಿವರು ನನ್ನ ವೈಯಕ್ತಿಕವಾಗಿ ಚೆನ್ನಾಗಿದ್ದಾರೆ. ಆದರೆ ನನ್ನ ಉದ್ದೇಶ ಜಿಲ್ಲಾ ಮಟ್ಟಕ್ಕೆ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿಶ್ವಾಸ ತಗೊಂಡಿದ್ದು ಚೆನ್ನಾಗಿತ್ತು ಅಂತ ನನ್ನ ಭಾವನೆ, ನನ್ನ ಬೇಸರ.